ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ಐ ಆಮ್ ಯುವರ್ ವಾಣಿ ಆಫ್ ಓ ಫ್ರಮ್ ವಾಣಿಶ್ರೀ CSMJHS ಮಲ್ಲಾಪುರ್. ವಿಜ್ಞಾನ 9ನೇ ತರಗತಿ ಭಾಗ 1. ಈ ದಿವಸ ನಾವು ಪರಿವಿಡಿಯ ಭಾಗ 1ರಲ್ಲಿರ್ತಕ್ಕಂತಹ ಚಲನೆ 7ನೇ ಅಧ್ಯಾಯವಾದ ಚಲನೆ. ಈ ಚಲನೆ ಪಾಠವು 5ನೇ ಪಾಠವಾಗಿದ್ದು ಪ್ರಿಂಟ್ ಮಿಸ್ಟೇಕ್ ಆಗಿಬಿಟ್ಟು ಇಲ್ಲಿ 7ನೇ ಅಧ್ಯಾಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ದಿವಸ ನಾವು ಚಲನೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ. ಪ್ರಶ್ನೋತ್ತರಗಳು ಚಲನೆ ಪಾಠದ ಚಲನೆ ಪ್ರಶ್ನೆಗಳು 1ರಿಂದ 3 1ನೇ ಮೇನಲ್ಲಿ, 2ನೇ ಮೇನಲ್ಲಿ 1ರಿಂದ 5, 3ನೇ ಮೇನಲ್ಲಿ 1ರಿಂದ 3, 4ನೇ ಮೇನಲ್ಲಿ 1ರಿಂದ 4, 5ನೇ ಮೇನಲ್ಲಿ 1ರಿಂದ 5. ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳಲ್ಲಿ 1ರಿಂದ 9 ಪ್ರಶ್ನೆಗಳಿವೆ. ಇವೆಲ್ಲ ಪ್ರಶ್ನೆಗಳಲ್ಲೂ ಉತ್ತರವನ್ನು ತಿಳಿಯೋಣ ಸ್ನೇಹಿತರೆ. ಚಲನೆ 1ನೇ ಮೇನ್ನಲ್ಲಿ 1ನೇ ಪ್ರಶ್ನೆ. ಒಂದು ವಸ್ತುವು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನಪಲ್ಲಟ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ: ಒಂದು ವಸ್ತುವು ಒಂದು ದೂರವನ್ನು ಕ್ರಮಿಸಿದ ನಂತರ 0 ಸ್ಥಾನಪಲ್ಲಟವು ಸಾಧ್ಯವಿದೆ. ಇದು ಯಾವಾಗ ಉಂಟಾಗುತ್ತದೆ ಎಂದರೆ ಅಥವಾ ಸಾಧ್ಯವಾಗುತ್ತದೆ ಎಂದರೆ ಕಾಯದ ಅಂತಿಮ ಸ್ಥಾನದ ಬಿಂದು ಆರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ. ಉದಾಹರಣೆ: ದೇವಸ್ಥಾನದ ಸುತ್ತ ಸುತ್ತುವುದು, ಉದ್ಯಾನವನ್ನು ಸುತ್ತುವುದು. 2ನೇ ಪ್ರಶ್ನೆ. ಒಬ್ಬ ರೈತನು 10 m ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡುಗಳಲ್ಲಿ ಚಲಿಸುತ್ತಾನೆ. ಆ ರೈತನು ಪ್ರಾರಂಭಿಕ ಸ್ಥಾನದಿಂದ 2 ನಿಮಿಷ 20 ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನಪಲ್ಲಟದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಉತ್ತರ: ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಳ್ಳುವ ಅವಧಿ 40 ಸೆಕೆಂಡುಗಳು. ಚಲಿಸಲು ತೆಗೆದುಕೊಂಡ ಒಟ್ಟು ಕಾಲ 2 ನಿಮಿಷ 20 ಸೆಕೆಂಡ್. 2 × 60 + 20 140 ಸೆಕೆಂಡುಗಳು. ಒಟ್ಟು ಸುತ್ತುಗಳು 140/40 3 ಅರ್ಧ ಸುತ್ತುಗಳು. ಇದು ಈ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರವಾಗಿದೆ. ಆದುದರಿಂದ ರೈತನು 3.5 ಸುತ್ತುಗಳ ನಂತರ 10 m ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ C ಬಿಂದುವಿನಲ್ಲಿರುತ್ತಾನೆ. ರೈತನ ಸ್ಥಾನಪಲ್ಲಟದ ಪ್ರಮಾಣ AC ನೋಡಿ ಸ್ನೇಹಿತರೆ, ಇದಿಷ್ಟು ಲೆಕ್ಕ ಮಾಡಿದಾಗ ನಮಗೆ ಬಂದ ಉತ್ತರ 14.14 ಮೀಟರ್. ಆದುದರಿಂದ ರೈತನು ಪ್ರಾರಂಭಿಕ ಸ್ಥಾನದಿಂದ 2 ನಿಮಿಷ 20 ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನಪಲ್ಲಟದ ಪ್ರಮಾಣ 14.14 ಮೀಟರ್. ದೇರ್ಫೋರ್ 14.14 ಮೀಟರ್. 3ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟಕ್ಕೆ ಯಾವುದು ಸರಿ ಉತ್ತರ: ಅದು 0 ಯಾಗಿರಲಾರದು. ತಪ್ಪು. ಸ್ಥಾನಪಲ್ಲಟ 0 ಆಗಿರಬಹುದು. ಅದರ ಪ್ರಮಾಣವು ಅದು ಚಲನ ಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು. ತಪ್ಪು. ಸ್ಥಾನಪಲ್ಲಟದ ಚಲನ ಪಥದಲ್ಲಿ ಚಲಿಸಿದ ದೂರಕ್ಕಿಂತ ಕಡಿಮೆ ಇರುತ್ತದೆ ಅಥವಾ ಸಮನಾಗಿರುತ್ತದೆ. ಇನ್ನು 2ನೇ ಮೇನಲ್ಲಿ 1ನೇ ಪ್ರಶ್ನೆ. ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸ ತಿಳಿಸಿ. ಜವ: ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರವೇ ಜವ. ವೇಗ: ಒಂದು ಏಕಮಾನ ಕಾಲದಲ್ಲಿ ಒಂದು ಕಾಯವು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ವೇಗ. ಜವವು ಒಂದು ಅದಿಶ ಪರಿಮಾಣವಾಗಿದೆ, ವೇಗವು ಒಂದು ಸದಿಶ ಪರಿಮಾಣವಾಗಿದೆ. ಜವದ ಅಂತರರಾಷ್ಟ್ರೀಯ ಏಕಮಾನ ms⁻⁻1 ಅಥವಾ ms/s. ವೇಗದ ಅಂತರರಾಷ್ಟ್ರೀಯ ಏಕಮಾನ ms⁻⁻1 ಅಥವಾ ms/s. ಜವ ಮತ್ತು ವೇಗದ ಅಂತರರಾಷ್ಟ್ರೀಯ ವೇಗಮಾನ ಸಮವಾಗಿರುತ್ತದೆ. ಜವವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸ್ಪೀಡ್ ಎನ್ನುವರು, ವೇಗವನ್ನು ಇಂಗ್ಲಿಷ್ ಭಾಷೆಯಲ್ಲಿ ವೆಲೋಸಿಟಿ ಎನ್ನುವರು. ಜವ: ಚಲಿಸಿದ ದೂರ / ತೆಗೆದುಕೊಂಡ ಕಾಲ. ವೇಗ: ಸ್ಥಾನಪಲ್ಲಟ / ಕಾಲ. ಪರಿಮಾಣ ಮಾತ್ರ ಹೊಂದಿರುತ್ತದೆ. ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿರುತ್ತದೆ.
ಎರಡನೇ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ? ಉತ್ತರ, ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವವು ಕಾಯವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಥವಾ ಒಂದು ಸರಳ ರೇಖೀಯ ಪಥದಲ್ಲಿ ಚಲಿಸುವ ಸಂದರ್ಭದಲ್ಲಿ ಒಂದೇ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋಮೀಟರ್ ಏನನ್ನು ಅಳೆಯುತ್ತದೆ? ಉತ್ತರ, ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋಮೀಟರ್ ವಾಹನ ಚಲಿಸಿದ ದೂರವನ್ನು ಅಳೆಯುತ್ತದೆ. ನಾಲ್ಕನೇ ಪ್ರಶ್ನೆ, ಏಕರೂಪ ಚಲನೆಯಲ್ಲಿರುವ ಕಾಯದ ಚಲನ ಪಥವು ಯಾವ ರೀತಿ ಕಾಣುತ್ತದೆ? ಉತ್ತರ, ಏಕರೂಪ ಚಲನೆಯಲ್ಲಿರುವ ಕಾಯದ ಚಲನೆ ಪಥವು ಏಕರೀತಿಯ ರೇಖಾತ್ಮಕ ಚಲನೆಯ ರೂಪದಲ್ಲಿ ಕಾಣುತ್ತದೆ. ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಂಕೇತ 5 ನಿಮಿಷಗಳಲ್ಲಿ ತಲುಪಿದೆ. ಆಕಾಶಕಾಯಕ್ಕೂ ಭೂಮಿಗೆ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ. ಸಂಕೇತವು ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ. 1 ಸೆಕೆಂಡ್ಗೆ 3 × 10⁸ ಮೀಟರ್ಗಳು, ಅಂದರೆ 3 × 10⁸ ms - 1. ಉತ್ತರ, ಸಿಗ್ನಲ್ ವೇಗ 3 × 10⁸ ms - 1. ತೆಗೆದುಕೊಂಡ ಕಾಲ 5 × 60 300 ಸೆಕೆಂಡ್ಗಳು. ಚಲಿಸಿದ ದೂರ ವೇಗ × ಕಾಲ 3 × 10⁸ × 300s 9 × 10⁸ ಮೀಟರ್ಗಳು 9 × 10⁸ ms - 1. ಮೂರನೇ ಮೇನಲ್ಲಿ 1ನೇ ಪ್ರಶ್ನೆ, ಒಂದು ಕಾಯವು ಏಕರೂಪ ವೇಗೋತ್ಕರ್ಷ. ಎರಡನೇದು, ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳುತ್ತೀರಿ? ಉತ್ತರ, × 300s 9 × 10⁸ ಮೀಟರ್ಗಳು 9 × 10⁸ ms - 1. ಮೂರನೇ ಮೇನಲ್ಲಿ 1ನೇ ಪ್ರಶ್ನೆ, ಒಂದು ಕಾಯವು ಏಕರೂಪ ವೇಗೋತ್ಕರ್ಷ. ಎರಡನೇದು, ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳುತ್ತೀರಿ? ಉತ್ತರ, ಏಕರೂಪ ವೇಗೋತ್ಕರ್ಷ. ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು, ಅದರ ವೇಗವು ಒಂದು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದಕ್ಕೆ ಏಕರೂಪ ವೇಗೋತ್ಕರ್ಷ ಎನ್ನುವರು. ಉದಾಹರಣೆ, ಸ್ವತಂತ್ರವಾಗಿ ಕೆಳಗೆ ಬೀಳುತ್ತಿರುವ ಕಾಯದ ಚಲನೆ. ಎರಡನೆಯದು, ಏಕರೂಪವಲ್ಲದ ವೇಗೋತ್ಕರ್ಷ. ಒಂದು ಕಾಯದ ವೇಗದ ಬದಲಾವಣೆ ದರವು ಏಕರೂಪದಲ್ಲಿದ್ದರೆ ಅದರ ವೇಗೋತ್ಕರ್ಷವನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಎನ್ನುವರು. ಉದಾಹರಣೆ, ಉದ್ಯಾನವನಗಳಲ್ಲಿ ಓಡಾಟ. ಎರಡನೇ ಪ್ರಶ್ನೆ, ಒಂದು ಬಸ್ಸು 80 km/h ಜವವನ್ನು 5 ಸೆಕೆಂಡ್ಗಳಲ್ಲಿ 60 km/h ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯುವುದು. ಉತ್ತರ, ಪ್ರಾರಂಭಿಕ ಜವ u = 80 km/h - 1 80 × 5/18 22.22 ms - 1. ಅಂತಿಮ ಜವ v = 60 × 5/18 26.26 ms - 1. ಸಮಯ 5 ಸೆಕೆಂಡ್. a = v - u/t 16.16 ms - 1 -22.22 ms - 1/55. therefore 1.112 ms - 2. ಮೂರನೇ ಪ್ರಶ್ನೆ, ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಲ್ಲಿ ಹೊರಟ ರೈಲು 10 ನಿಮಿಷಗಳಲ್ಲಿ 40 km/h - 1 ಜವನ್ನು ತಲುಪಿದರೆ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಉತ್ತರ, ಪ್ರಾರಂಭಿಕ ಜವ = 4 = 0. ಅಂತಿಮ ಜವ v = 40 km/h - 1 40 × 5/18 11.11 ms - 1. ಸಮಯ 10 ನಿಮಿಷ. 10 × 60 60 ಸೆಕೆಂಡ್. ವೇಗೋತ್ಕರ್ಷ a = v - u/t / t 11.11 - 0/600 0.0185 ms - 2. ನಾಲ್ಕನೇ ಮೇನಲ್ಲಿ 1ನೇ ಪ್ರಶ್ನೆ, ಒಂದು ಕಾಯದ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ದೂರ ಕಾಲನಕ್ಷೆಗಳ ಲಕ್ಷಣವೇನು? ಉತ್ತರ, 1ನೇದು, ಒಂದು ಕಾಯದ ಏಕರೂಪ
ಚಲನೆಯ ದೂರ-ಕಾಲ ನಕ್ಷೆಯ ಒಂದು ಸರಳ ರೇಖೆಯಾಗಿರುತ್ತದೆ. ಇದು ಏಕರೂಪ ಚಲನೆಯ ನಕ್ಷೆಯಾಗಿದೆ. ಕಾಲ ಸೆಕೆಂಡುಗಳಲ್ಲಿ, ದೂರ ಮೀಟರ್ಗಳಲ್ಲಿ, ಪ್ರಮಾಣ ಎಕ್ಸ್ ಅಕ್ಷ 1.5 ಸೆಂಟಿಮೀಟರ್ = 5 ಸೆಕೆಂಡ್, ವೈ ಅಕ್ಷ 1.5 ಸೆಂಟಿಮೀಟರ್ = 10 ಮೀಟರ್. ಎರಡನೆಯದು ಏಕರೂಪವಲ್ಲದ ಚಲನೆಯ ದೂರ-ಕಾಲದ ನಕ್ಷೆಯು ವಕ್ರರೇಖೆಯಾಗಿರುತ್ತದೆ. ಇದು ಎರಡನೇ ಚಿತ್ರಕ್ಕೆ ಸಂಬಂಧಿಸಿದ ಚಿತ್ರವಾಗಿದೆ. ಕಾಲ ಸೆಕೆಂಡುಗಳಲ್ಲಿ, ದೂರ ಮೀಟರ್ಗಳಲ್ಲಿ, ಪ್ರಮಾಣ ಎಕ್ಸ್ ಅಕ್ಷ 1.5 ಸೆಂಟಿಮೀಟರ್ = 2 ಸೆಕೆಂಡ್, ವೈ ಅಕ್ಷ 1.5 ಸೆಂಟಿಮೀಟರ್ = 5 ಮೀಟರ್. ಎರಡನೆಯ ಪ್ರಶ್ನೆ, ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರ-ಕಾಲ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉತ್ತರ: ವಸ್ತುವು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ. ಈ ರೇಖೆಯು ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ರೇಖೆಯಾಗಿದೆ. ಕಾಲ ಅವರ್ಗಳಲ್ಲಿ, ದೂರ ಕಿಲೋಮೀಟರ್ಗಳಲ್ಲಿ, ಪ್ರಮಾಣ ಎಕ್ಸ್ ಅಕ್ಷ 2 ಸೆಂಟಿಮೀಟರ್ 1 ಅವರ್, ವೈ ಅಕ್ಷ -2 ಸೆಂಟಿಮೀಟರ್ 10 ಕಿಲೋಮೀಟರ್. ಇದು ವೈ ಅಕ್ಷ, ಇದು ಎಕ್ಸ್ ಅಕ್ಷ. ಇನ್ನು ಮೂರನೆಯ ಪ್ರಶ್ನೆ, ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ಜವ-ಕಾಲ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಉತ್ತರ: ಒಂದು ಸಮಾಂತರ ಜವವನ್ನು ಹೊಂದಿರುತ್ತದೆ. ಎರಡನೆಯದು ಶೂನ್ಯ ವೇಗೋತ್ಕರ್ಷವಾಗಿದೆ. ಈ ಚಿತ್ರವು ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರವಾಗಿದೆ. ಕಾಲ ಜವ, ಇದು ವೈ ಅಕ್ಷ, ಇದು ಎಕ್ಸ್ ಅಕ್ಷ. ನಾಲ್ಕನೇ ಪ್ರಶ್ನೆ, ವೇಗ ಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮವಾಗಿರುವ ಪರಿಮಾಣ ಯಾವುದು? ಉತ್ತರ: ವೇಗ ಮತ್ತು ಕಾಲದ ನಕ್ಷೆಯ ಕೆಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮವಾಗಿರುವ ಪರಿಮಾಣವು ಕ್ರಮಿಸಿದ ದೂರವಾಗಿರುತ್ತದೆ. ಐದನೇ ಮೇನ್ನ ಒಂದನೇ ಪ್ರಶ್ನೆ, ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 ms (−2) ಏಕರೂಪ ವೇಗೋತ್ಕರ್ಷದಿಂದ 2 ನಿಮಿಷಗಳ ಕಾಲ ಚಲಿಸುತ್ತಿದೆ. ಹಾಗಾದರೆ ಇವುಗಳನ್ನು ಕಂಡುಹಿಡಿಯಿರಿ. ಎ. ಗಳಿಸಿದ ವೇಗ. ಬಿ. ಚಲಿಸಿದ ದೂರ. ಉತ್ತರ: ಆರಂಭಿಕ ವೇಗ u = o(m)s(−1) ವೇಗೋತ್ಕರ್ಷ a = 0.1 ms(−2). ತೆಗೆದುಕೊಂಡ ಕಾಲ t = 2 ನಿಮಿಷ = 120 ಸೆಕೆಂಡ್. ಎ. ಗಳಿಸಿದ ವೇಗ. ಬಿ. ಚಲಿಸಿದ ದೂರ. ಇವೆರಡೂ ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ಇವನ್ನ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇಟ್ಟಿದ್ದೇವೆ. ಇದು ಮೊದಲನೇದಾಗಿ ಗಳಿಸಿದ ವೇಗ. ಎ ಅಂದರೆ ಗಳಿಸಿದ ವೇಗ. v = u + at = o + 0.1 × 120 = 12.0. Therefore, v = 12 ms(−1). ಇನ್ನು ಬಿ. ಚಲಿಸಿದ ದೂರ. ಇದು ಎಲ್ಲ ಲೆಕ್ಕ ಮಾಡಿ ನೋಡಿದ ಮೇಲೆ therefore s = 120 ಮೀಟರ್ ಬಂದಿದೆ ಉತ್ತರ. therefore ಆದ್ದರಿಂದ ಒಂದು ಬಸ್ ಗಳಿಸಿದ ವೇಗ v = 12 ms(−1) ಮತ್ತು ಆ ಬಸ್ ಚಲಿಸಿದ ದೂರ s = 720 ಮೀಟರ್. ಎರಡನೇ ಪ್ರಶ್ನೆ, ರೈಲೊಂದು 90 km/h ಬ್ರೇಕ್ ಹಾಕಲಾಗುತ್ತದೆ. ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಉತ್ತರ: ಜವ. u = 90 km/h - 1 = 90 × 5/18 = 25 ms(−1) = 25 ms(−1). ಇವೆರಡು ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ. ಇವು ಅಂತಿಮ ವೇಗ, ವೇಗೋತ್ಕರ್ಷ, ಚಲಿಸಿದ ದೂರ. ಇವೆರಡು ಅವರು ಕೊಟ್ಟಿದ್ದಾರೆ. ಚಲಿಸಿದ ದೂರವನ್ನು ಕಂಡು ? ಚಲಿಸಿದ ದೂರ ಬಂದ್ಬಿಟ್ಟು 625 ಮೀಟರ್. ಇದೆಲ್ಲ ಲೆಕ್ಕ ಮಾಡಿ ನೋಡಿದ ಮೇಲೆ 625 ಮೀಟರ್ ಬಂದಿದೆ. therefore ರೈಲು ಕ್ರಮಿಸಿದ ದೂರ s = 625 ಮೀಟರ್. ಮೂರನೇ ಪ್ರಶ್ನೆ, ತಳ್ಳುಗಾಡಿಯೊಂದು ಇಳಿಜಾರಿನಲ್ಲಿ 2 ಸೆಂಟಿಮೀಟರ್² ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದೆ. ಚಾಲನೆಗೊಂಡ 3 s-ಗಳ ನಂತರ ಅದರ ವೇಗವೆಷ್ಟು? ಉತ್ತರ: ಆರಂಭಿಕ ವೇಗ, ವೇಗೋತ್ಕರ್ಷ, ತೆಗೆದುಕೊಂಡ ಕಾಲ, ಅಂತಿಮ ಇವು ಮೂರನ್ನು ಅವರು ಕೊಟ್ಟಿದ್ದಾರೆ. ಅಂತಿಮ ವೇಗವನ್ನು ಕಂಡುಹಿಡಿಯಬೇಕಲ್ಲ, ಅದಕ್ಕೆ ಇದನ್ನು ? ಆಗಿ ಇಟ್ಕೊಂಡಿದ್ದೇವೆ. therefore v = u + at =
0 ಪ್ಲಸ್ 2 ಇಂಟು 3 6. ದೇರ್ ಫೋರ್ ವಿ = 6 ಸೆಂಟಿಮೀಟರ್ ms ಘಾತ -1. ದೇರ್ ಫೋರ್ ಆ ತಳ್ಳುಗಾಡಿಯ ಅಂತಿಮ ವೇಗ v = 6 ಸೆಂಟಿಮೀಟರ್ ms ಘಾತ -1. 4ನೇ ಪ್ರಶ್ನೆ ರೇಸ್ ಕಾರೊಂದು 4 ms ಘಾತ -2 ಏಕರೂಪ ವೇಗೋತ್ಕರ್ಷವನ್ನು ಹೊಂದಿದೆ. ಪ್ರಾರಂಭಗೊಂಡ 10 s ಗಳ ನಂತರ ಅದು ಕ್ರಮಿಸಿದ ದೂರವೆಷ್ಟು? ಉತ್ತರ ಆರಂಭಿಕ ವೇಗ, ವೇಗೋತ್ಕರ್ಷ, ತೆಗೆದುಕೊಂಡ ಕಾಲ, ಚಲಿಸಿದ ದೂರ. ಇವು ಮೂರನ್ನು ಅವರು ಕೊಟ್ಟಿದ್ದಾರೆ. ನಾವು ಚಲಿಸಿದ ದೂರವನ್ನು ಕಂಡುಹಿಡಬೇಕು. ಅದಕ್ಕಾಗಿ ಕ್ವಶನ್ ಮಾರ್ಕ್. ದೇರ್ ಫೋರ್ ನೋಡಿ ಸ್ನೇಹಿತರೆ, ಇದಷ್ಟು ಲೆಕ್ಕ ಮಾಡಿದ ನಂತರ ನಮಗೆ ಉತ್ತರ ಬಂದಿದ್ದು ದೇರ್ ಫೋರ್ s = 200 ಮೀಟರ್. ದೇರ್ ಫೋರ್ ಆ ರೇಸ್ ಕಾರು ಕ್ರಮಿಸಿದ ದೂರ s = 200 ಮೀಟರ್. 5ನೇ ಪ್ರಶ್ನೆ 5 ms ಘಾತ -1 ವೇಗದೊಂದಿಗೆ ಕಲ್ಲೊಂದನ್ನು ನೇರ ಮೇಲ್ಮುಖವಾಗಿ ಎಸೆಯಲಾಗಿದೆ. ಕೆಳಮುಖ ದಿಕ್ಕಿನ ಚಲನೆಯನ್ನು ಅದು 10 ms ಘಾತ -2 ವೇಗೋತ್ಕರ್ಷವನ್ನು ಹೊಂದಿದ್ದರೆ ಕಲ್ಲು ತಲುಪಿದ ಗರಿಷ್ಠ ಎತ್ತರ ಹಾಗೂ ಅಲ್ಲಿಗೆ ತಲುಪಲು ತೆಗೆದುಕೊಂಡ ಕಾಲವೆಷ್ಟು? ಉತ್ತರ ಆರಂಭಿಕ ವೇಗ, ಅಂತಿಮ ವೇಗ, ವೇಗೋತ್ಕರ್ಷ, ಚಲಿಸಿದ ದೂರ, ತೆಗೆದುಕೊಂಡ ಕಾಲ. ಇವು ಮೂರನ್ನು ಅವರು ಕೊಟ್ಟಿದ್ದಾರೆ. ನಾವು ಚಲಿಸಿದ ದೂರ, ತೆಗೆದುಕೊಂಡ ಕಾಲ ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ಕ್ವಶನ್ ಮಾರ್ಕ್. ದೇರ್ ಫೋರ್ ವಿ ಅಂದರೆ ಚಲಿಸಿದ ದೂರ ಬಂದ್ಬಿಟ್ಟು s = 1.25 ಮೀಟರ್. ದೇರ್ ಫೋರ್ ತೆಗೆದುಕೊಂಡ ಕಾಲ ಬಂದ್ಬಿಟ್ಟು t = 0.5 ಸೆಕೆಂಡ್. ಅಭ್ಯಾಸದ ಪ್ರಶ್ನೋತ್ತರಗಳು. 6ನೇ ಮೀನು. 1ನೇ ಪ್ರಶ್ನೆ 200 ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. 2 ನಿಮಿಷ 20 ಸೆಕೆಂಡ್ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟವೆಷ್ಟು? ಉತ್ತರ ಈ ಚಿತ್ರವು ಈ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರವಾಗಿದೆ. ನೋಡಿ ಸ್ನೇಹಿತರೆ, ಒಟ್ಟು ಸಮಯ = 2 ನಿಮಿಷ 20 ಸೆಕೆಂಡ್ = 2 × 60 + 20 = 120 + 20 = 140 ಸೆಕೆಂಡ್. ಈಗ 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ ಒಟ್ಟು ಸುತ್ತುಗಳ ಸಂಖ್ಯೆ 1. ಹಾಗಾದರೆ 140 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ ಸುತ್ತುಗಳ ಸಂಖ್ಯೆ 1/40 × 140 1/40 × 140 ಕ್ಯಾನ್ಸಲ್ ಆಗಿಬಿಟ್ಟು = 3.5 ಸುತ್ತುಗಳು. ಚಲಿಸಿದ ದೂರ = 2πr × 3.5 2200 ಮೀಟರ್. 3.5 ಸುತ್ತುಗಳ ನಂತರ ಸ್ಥಾನಪಲ್ಲಟ = 2πr = 200 ಮೀಟರ್. 2ನೇ ಪ್ರಶ್ನೆ ಜೋಸೆಫ್ 300 ಮೀಟರ್ ನೇರ ರಸ್ತೆಯ ಒಂದು ತುದಿ A ಯಿಂದ ಇನ್ನೊಂದು ತುದಿ B ಗೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ನಿಧಾನಗತಿಯಲ್ಲಿ ಓಡುತ್ತಾನೆ. ಜಾಗ್. ನಂತರ ದಿಕ್ಕು ಬದಲಾಯಿಸಿ ಪುನಃ 100 ಮೀಟರ್ ದೂರದ C ಗೆ 1 ನಿಮಿಷದಲ್ಲಿ ಓಡುತ್ತಾನೆ. A ಯಿಂದ B ಗೆ, B ಯಿಂದ C ಗೆ ಜೋಸೆಫ್ನ ನಿಧಾನ ಓಟದ ಸರಾಸರಿ ಜಾವವನ್ನು ಮತ್ತು ವೇಗಗಳನ್ನು ಕಂಡುಹಿಡಿ. ಉತ್ತರ ಈ ರೀತಿಯಾಗಿದೆ. ಟೋಟಲ್ ಆಗಿ ಸರಾಸರಿ ವೇಗ ಬಂದ್ಬಿಟ್ಟು 0.95 m/s. 3ನೇ ಪ್ರಶ್ನೆ ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ಜಾವವನ್ನು 20 km/h ಘಾತ -1 ಎಂದು ಲೆಕ್ಕಾಚಾರ ಹಾಕಿದ್ದಾನೆ. ಅದೇ ಮಾರ್ಗವಾಗಿ ಆತ ಹಿಂದಿರುಗಿ ಪ್ರಯಾಣಿಸಿದಾಗ ಟ್ರಾಫಿಕ್ ವಾಹನ ಸಂದಣಿ ಕಡಿಮೆ ಇದ್ದ ಕಾರಣ ಸರಾಸರಿ ಜಾವ 30 km/h ಘಾತ -1. ಹಾಗಾದರೆ ಅಬ್ದುಲ್ಲ ಪ್ರಯಾಣದ ಸರಾಸರಿ ಜಾವವೆಷ್ಟು? ಉತ್ತರ ಈ ರೀತಿಯಾಗಿದೆ. ಇದನ್ನ 1 ಅಂತ ಇಟ್ಕೊಂಡಿದ್ದಾರೆ, ಇದನ್ನು 2 ಅಂತ ಇಟ್ಕೊಂಡಿದ್ದೀವಿ. ಎಲ್ಲ ಸೊಲ್ಯೂಷನ್ ಮಾಡಿ ನೋಡಿದ ನಂತರ ಉತ್ತರ ದೇರ್ ಫೋರ್ 24 km/h. 4ನೇ ಪ್ರಶ್ನೆ ಸರೋವರವೊಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯಲ್ಲಿ 8.5 ಚಲಿಸಿ 3.0 ms ಘಾತ -2 ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು? ಉತ್ತರ ಈ ರೀತಿಯಾಗಿದೆ. ಟೋಟಲ್ ಆಗಿ ಉತ್ತರ 96 ಮೀಟರ್ ಬಂದಿದೆ. ಉತ್ತರ ಸಮ್ ಮಾಡಿ ನೋಡಿದ ಮೇಲೆ
5ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ 3 ವಸ್ತುಗಳಾದ ಎ, ಬಿ ಮತ್ತು ಸಿಗಳ ದೂರ ಕಾಲ ನಕ್ಷೆಯನ್ನು ತೋರಿಸಿದೆ. ನಕ್ಷೆಯನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಸ್ನೇಹಿತರೆ, ಈ ನಕ್ಷೆಯ ಮೇಲೆ ನಾವು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಉತ್ತರ ಎ. ಈ ಮೂರರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿದೆ? ಬಿಯು ಚಲನೆಯ ಪ್ರಮಾಣ ಅಧಿಕ. ಬಿ. ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದಾವೆ. 3 ರೇಖೆಗಳು ಯಾವುದೇ ಬಿಂದುವಿನಲ್ಲಿ ಸಂಧಿಸಿಲ್ಲ. ಸಿ. ಬಿಯು ಎಯನ್ನು ದಾಟಿದಾಗ ಸಿಯು ಎಷ್ಟು ದೂರ ಪ್ರಯಾಣಿಸಿತು? ಬಿಯು ಚಲಿಸುವಾಗ ಎ ಮತ್ತು ಸಿಗಳ ಮುಖಾಂತರ ಸರಿಸುಮಾರು 3.0 ms/-2 ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು? ಉತ್ತರ ಈ ರೀತಿಯಾಗಿದೆ. ಟೋಟಲ್ ಆಗಿ ಉತ್ತರ 96 ಮೀಟರ್ ಬಂದಿದೆ. ಉತ್ತರ ಸಮ್ ಮಾಡಿ ನೋಡಿದ ಮೇಲೆ 5ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ 3 ವಸ್ತುಗಳಾದ ಎ, ಬಿ ಮತ್ತು ಸಿಗಳ ದೂರ ಕಾಲ ನಕ್ಷೆಯನ್ನು ತೋರಿಸಿದೆ. ನಕ್ಷೆಯನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಸ್ನೇಹಿತರೆ, ಈ ನಕ್ಷೆಯ ಮೇಲೆ ನಾವು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಉತ್ತರ ಎ. ಈ ಮೂರರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿದೆ? ಬಿಯು ಚಲನೆಯ ಪ್ರಮಾಣ ಅಧಿಕ. ಬಿ. ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದಾವೆ. 3 ರೇಖೆಗಳು ಯಾವುದೇ ಬಿಂದುವಿನಲ್ಲಿ ಸಂಧಿಸಿಲ್ಲ. ಸಿ. ಬಿಯು ಎಯನ್ನು ದಾಟಿದಾಗ ಸಿಯು ಎಷ್ಟು ದೂರ ಪ್ರಯಾಣಿಸಿತು? ಬಿಯು ಚಲಿಸುವಾಗ ಎ ಮತ್ತು ಸಿಗಳ ಮುಖಾಂತರ ಸರಿಸುಮಾರು 8 ಕಿಲೋಮೀಟರ್ ಪ್ರಾರಂಭದ ಮೂಲದಿಂದ ದೂರವನ್ನು ಹೊಂದಿದೆ. ಡಿ. ಸಿಯನ್ನು ಬಿ ದಾಟಿದಾಗ ಬಿಯು ಪ್ರಯಾಣಿಸಿದ ದೂರವೆಷ್ಟು? ಬಿ ಹಾದು ಹೋಗುವಾಗ ಸಿ ಸುಮಾರು 5.5 ಕಿಲೋಮೀಟರ್ ನಂತರ ಪ್ರಯಾಣಿಸಿದೆ. 6ನೇ ಪ್ರಶ್ನೆ, 20 ಮೀಟರ್ ಎತ್ತರದಿಂದ ಚೆಂಡೊಂದನ್ನು ನಿಧಾನವಾಗಿ ಬೀಳಿಸಲಾಯಿತು. ಒಂದು ವೇಳೆ ಅದರ ವೇಗವು ಏಕರೂಪವಾಗಿ 10 ms/s² ದರದಲ್ಲಿ ಹೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ? ಎಷ್ಟು ಕಾಲದ ನಂತರ ನೆಲಕ್ಕೆ ಬಡಿಯುತ್ತದೆ? ಉತ್ತರ ಈ ರೀತಿಯಾಗಿದೆ. ಎಲ್ಲ ಸಮ್ ಮಾಡಿ ನೋಡಿದ ಮೇಲೆ ಕಾಲ 2 ಸೆಕೆಂಡು ಬಂದಿದೆ. ಉತ್ತರ